ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 60ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಕೋಲ್ಕತ್ತಾದ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಪಾಯಿಂಟ್ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆದ್ರೆ ಆಗಿದೆ. ಇನ್ನು RCB ತಂಡಕ್ಕೆ ದೊಡ್ಡ ಲಾಟ್ರಿ ಆದ್ರೆ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇದೀಗ ಬಂದ್ಬಿಟ್ಟು ಕೋಲ್ಕತ್ತಾಗೆ, ಡೆಲ್ಲಿಗೆ ಮತ್ತು CSK ರಾಜಸ್ಥಾನ್ ರಾಯಲ್ಸ್ಗೆ, ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಈ 5 ತಂಡಗಳಿಗೆ ಇದೀಗ ಸಂಕಷ್ಟ ಆದ್ರೆ ಎದುರಾಗಿದೆ ಅಂತಾನೆ ಹೇಳ್ಬೋದು ಪ್ಲೇ ಆಫ್ ಗೆ ಹೋಗಲು. ಇನ್ನು ನಮ್ಮ RCB ತಂಡಕ್ಕೆ ಈ ಪಂದ್ಯದಲ್ಲಿ ಗುಜರಾತ್ ಸೋತ ಬಳಿಕ ದೊಡ್ಡ ಲಾಟ್ರಿ ಆದ್ರೆ ಸಿಕ್ಕಂತಾಗಿದೆ. ಅಷ್ಟಕ್ಕೂ ಪಾಯಿಂಟ್ ಪಟ್ಟಿಯಲ್ಲಿ ಯಾವೆಲ್ಲ ತಂಡಗಳಿಗೆ ಪ್ಲೇ ಆಫ್ ರೇಸ್ ನಲ್ಲಿ ಅರ್ಹತೆ ಆದ್ರೆ ಇದೆ ಮತ್ತು ನಮ್ಮ RCB ತಂಡ ಇನ್ನೆಷ್ಟು ಪಂದ್ಯಗಳನ್ನು ಗೆದ್ದರೆ ಟಾಪ್ 1 ಅಥವಾ 2ರಲ್ಲಿ ಫಿನಿಶ್ ಮಾಡಬಹುದು, ಹಾಗೆ ಯಾವೆಲ್ಲ ತಂಡಗಳಿಗೆ ಪ್ಲೇ ಆಫ್ ರೇಸ್ ನಲ್ಲಿ ಅವಕಾಶ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026 60ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ KKR ತಂಡ ರೋಚಕ 29 ರನ್ಗಳ ಗೆಲುವಾದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಆದ್ರೆ ನಡೆದಿತ್ತು ಮತ್ತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬಂದ್ಬಿಟ್ಟು 247 ರನ್ ಆದ್ರೆ ಹೊಡಿತಾರೆ, 2 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಪಿನ್ಯಾಲೆನ್ ಅವರ ಅಮೋಘ 93 ರನ್ ಮತ್ತು ರಘುವಂಶಿ ಅವರ 82 ಮತ್ತು ಕೆಮ್ರನ್ ಗ್ರೀನ್ ಅವರ 52 ಸಹಾಯದಿಂದ 247 ರನ್ ಆದ್ರೆ ಕಲೆ ಹಾಕ್ತಾರೆ ಮೊದಲು ಬ್ಯಾಟಿಂಗ್ ಮಾಡಿ. ಆನಂತರ ಚೇಸಿಂಗ್ ಗೆ ಬಂದಂತ ಗುಜರಾತ್ ಟೈಟನ್ಸ್ ತಂಡ 218 ರನ್ ಮಾತ್ರ ಆದ್ರೆ ಕಲೆ ಹಾಕ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಚೇಸ್ ಮಾಡಲು ಸಾಧ್ಯವಾಗಲಿಲ್ಲ ಈ ತಂಡದ ಕೈಲಿ. ಇನ್ನು ಇದೀಗ ಈ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಸೋತ ಬಳಿಕ ಪಾಯಿಂಟ್ ಪಟ್ಟಿಯಲ್ಲಿ ಮತ್ತು ದೊಡ್ಡ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಂಕಪಟ್ಟಿಯ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಇದೀಗ ನಮ್ಮ RCB ತಂಡ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ನಮ್ಮ RCB ತಂಡ ಇದೀಗ ಈ ಬಾರಿಯ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. 12 ಪಂದ್ಯಗಳಲ್ಲಿ 8 ಪಂದ್ಯ ಗೆದ್ದು 4 ಪಂದ್ಯ ಸೋತು 16 ಅಂಕಗಳೊಂದಿಗೆ ಉತ್ತಮ ರನ್ ರೇಟ್ ನೊಂದಿಗೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಯಾಕೆ ನಮಗೆ ಲಾಟ್ರಿ ಅಂತ ಹೇಳಿದೆ ಅಂತಂದ್ರೆ ಗುಜರಾತ್ ಟೈಟನ್ಸ್ ತಂಡ ಬಂದ್ಬಿಟ್ಟು 13 ಪಂದ್ಯಗಳಲ್ಲಿ 8 ಪಂದ್ಯ ಗೆದ್ದು 5 ಪಂದ್ಯ ಸೋತು 16 ಅಂಕಗಳೊಂದಿಗೆ ಪ್ಲಸ್ ರನ್ ರೇಟ್ ಅಲ್ಲಿ 2ನೇ ಸ್ಥಾನದಲ್ಲಿ ಆದ್ರೆ ಇದೆ. ಅಕಸ್ಮಾತ್ ಏನಾದ್ರೂ ಕೋಲ್ಕತ್ತಾದ ವಿರುದ್ಧ ಗುಜರಾತ್ ತಂಡ ಗೆದ್ದಿತ್ತು ಅಂತಂದ್ರೆ ಗುಜರಾತ್ ತಂಡ ಬಂದ್ಬಿಟ್ಟು ಮೊದಲನೇ ಸ್ಥಾನಕ್ಕೆ ಆದ್ರೆ ಹೋಗ್ತಾ ಇತ್ತು ಮತ್ತು ಕೋಲ್ಕತ್ತಾ ತಂಡ ಅಫಿಷಿಯಲ್ ಆಗಿ ಎಲಿಮಿನೇಟ್ ಆದ್ರೆ ಆಗ್ತಾ ಇತ್ತು. ಇನ್ನು ಅಫಿಷಿಯಲ್ ಆಗಿ ಬಂದ್ಬಿಟ್ಟು ಗುಜರಾತ್ ಟೈಟನ್ಸ್ ತಂಡ ಕ್ವಾಲಿಫೈ ಕೂಡ ಆಗ್ತಾ ಇತ್ತು. ಇದೀಗ ಕ್ವಾಲಿಫೈ ಆಗೋದು ಕೂಡ ಕಷ್ಟ ಏನು ಇಲ್ಲ, ಆದ್ರೆ ಟಾಪ್ 1 ಅಥವಾ 2ರಲ್ಲಿ ಫಿನಿಶ್ ಮಾಡೋಕೆ ಕಷ್ಟ ಅಂತಾನೆ ಹೇಳ್ಬೋದು ಗುಜರಾತ್ ತಂಡಕ್ಕೆ. ಹೌದು ಸ್ನೇಹಿತರೆ, ಯಾಕಂದ್ರೆ SRH ಕೂಡ 12 ಪಂದ್ಯಗಳಲ್ಲಿ 7 ಪಂದ್ಯ ಗೆದ್ದು 5 ಪಂದ್ಯ ಸೋತು 14 ಅಂಕಗಳೊಂದಿಗೆ ಉತ್ತಮ ರನ್ ರೇಟ್ ನೊಂದಿಗೆ 3ನೇ ಸ್ಥಾನದಲ್ಲಿ ಆದ್ರೆ ಇದೆ. ಅಕಸ್ಮಾತ್ ಏನಾದ್ರೂ ಇನ್ನೆರಡು ಪಂದ್ಯಗಳಲ್ಲಿ ಉತ್ತಮ ರನ್ ರೇಟ್ ನೊಂದಿಗೆ SRH ತಂಡ ಗೆಲ್ತು ಅಂತಂದ್ರೆ ಮೊದಲನೇ 1 ಅಥವಾ 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಬಹುದು ಅಂತಾನೆ ಹೇಳ್ಬೋದು. ಇನ್ನು ಪಂಜಾಬ್ ಕಿಂಗ್ಸ್ ತಂಡ 4ನೇ ಸ್ಥಾನದಲ್ಲಿ ಆದ್ರೆ ಇದೆ. ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ಅಂತಾನೆ ಹೇಳ್ಬೋದು. ನಮ್ಮ RCB ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಗೆಲ್ಲಲೇಬೇಕಾದ ಸನ್ನಿವೇಶ ಆದ್ರೆ ಎದುರಾಗಿದೆ. ಅಕಸ್ಮಾತ್ ಏನಾದ್ರೂ ಪಂಜಾಬ್ ಕಿಂಗ್ಸ್ ತಂಡ ನಮ್ಮ RCB ವಿರುದ್ಧ ಸೋಲ್ತು ಅಂತಂದ್ರೆ ಇದಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಪ್ಲೇ ಆಫ್ ಗೆ ಬರಲು. ಹೌದು ಸ್ನೇಹಿತರೆ, ಇನ್ನು ರಾಜಸ್ಥಾನ್ ರಾಯಲ್ಸ್ ಗೆ ತುಂಬಾನೇ ಆದ್ರೆ ಅವಕಾಶವಿದೆ. ಏಕೆಂದ್ರೆ 11 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 5 ಪಂದ್ಯ ಸೋತು ಪ್ಲಸ್ ರನ್ ರೇಟ್ ನೊಂದಿಗೆ 5ನೇ ಸ್ಥಾನದಲ್ಲಿ ಆದ್ರೆ ರಾಜಸ್ಥಾನ್ ರಾಯಲ್ಸ್ ಆದ್ರೆ ಇದೆ. ಇನ್ನು 3 ಪಂದ್ಯಗಳಾದ್ರೆ ಬಾಕಿ ಇವೆ. ಆ 3ರಲ್ಲಿ 2 ಪಂದ್ಯ ಗೆದ್ದರೂ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡ ಕ್ವಾಲಿಫೈ ಆದ್ರೆ ಆಗುತ್ತೆ ಅಂತಾನೆ ಹೇಳ್ಬೋದು ಪ್ಲೇ ಆಫ್ ಗೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಕ್ವಾಲಿಫೈ ಆಗಲು ರಾಜಸ್ಥಾನ್ ರಾಯಲ್ಸ್ ಗೆ ತುಂಬಾನೇ ಅವಕಾಶ ಆದ್ರೆ ಇದೆ. ಇನ್ನು ನಿಮ್ಮ ಪ್ರಕಾರ ಬಂದ್ಬಿಟ್ಟು ಈ ಬಾರಿಯ ಪ್ಲೇ ಆಫ್ ನಲ್ಲಿ ಯಾವೆಲ್ಲ ತಂಡಗಳು 4 ತಂಡಗಳು ಕಾಣಿಸಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.